ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ದೀರಿ ಎಲ್ಲರೂ? ಮತ್ತೊಂದು ವೀಡಿಯೋಗೆ ಸ್ವಾಗತ. ನಾವಿವತ್ತು ಸುಜುಕಿ ಶೋರೂಮ್ಗೆ ಹೋಗ್ತಾ ಇದ್ದೇವೆ. ವಿ-ಸ್ಟ್ರೋಮ್ SX 250 ಟೆಸ್ಟ್ ಡ್ರೈವ್ ಮಾಡೋಣ ಅಂತ ತುಂಬ ದಿವಸದಿಂದ ಅನ್ಕೊತಾ ಇದ್ದೆ. ನನಗೆ ಅದು ಟೈಮಿಂಗ್ ಅಡ್ಜಸ್ಟ್ ಆಗಲಿಲ್ಲ. ಇವತ್ತು ಹೋಗ್ತಾ ಇದ್ದೀವಿ. ಡೈರೆಕ್ಟ್ ಶೋರೂಮ್ ಹತ್ರ ಸಿಗೋಣ. ವಿ-ಸ್ಟ್ರೋಮ್ SX ಹಾಂ, ಅದು ಹಳೆಯ ಗಾಡಿ ಕೊಟ್ಟಂಗವರೆಲ್ಲ. ಏನು ಗುರು ಇದು ಸೌಂಡು? ಆರನ್ನು ಚೆನ್ನಾಗಿದೆ. ಸೌಂಡ್ ಏನೋ ಒಂಚೂರ ಡಿಫ್ರೆಂಟ್ ಸೌಂಡ್ ಬರ್ತಾ ಇದೆ. ಅದು ಮೇ ಬಿ ಸರ್ವಿಸ್ ಮೇಂಟೆನೆನ್ಸ್ ಸರಿಯಾಗಿಲ್ಲ ಅನಿಸುತ್ತೆ, ಅದಕ್ಕೆ ಏನೋ ಒಂಥರ ಸೌಂಡ್ ಬರ್ತಾ ಇದೆ. ಬಟ್ ಅದು ಬಿಟ್ಟರೆ ಪಿಕಪ್ ವೈಸ್ ಮಾತ್ರ ಸಖತ್ತಾಗಿದೆ. ಇದ್ರ CC ಬಂದುಬಿಟ್ಟು 250 cc ಆಯಿಲ್ಡ್ ಕೂಲ್ಡ್ ಇಂಜನ್. ಇದು 6 ಸ್ಪೀಡ್ ಗೇರ್ ಬಾಕ್ಸು. ಓಕೆ, ಕನ್ಸಿಡರ್ ಮಾಡ್ಬೋದು 250 cc ಗಾಡೀಸಲ್ಲೇ ಒಂದು ವಿ-ಸ್ಟ್ರೋಮ್ SX ಆಪ್ಷನಬಲ್ ಆಗುತ್ತಪ್ಪ. ಚೆನ್ನಾಗಿದೆ ಗಾಡಿ. ಬಟ್ ಏನಪ್ಪ, ನಿಮಗೆ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿದೆ, ಪಿಕಪ್ಪು ಚೆನ್ನಾಗಿದೆ. ಇವರು ಇದನ್ನು ಮೇಂಟೈನ್ ಮಾಡಿಲ್ಲ ಗುರು, ಗೊತ್ತಾಗ್ತಾ ಇದೆ ನನಗೆ. ಟೆಸ್ಟ್ ಡ್ರೈವ್ ವೆಹಿಕಲ್ಲು ಮೇಂಟೈನ್ ಮಾಡಿಲ್ಲ ಸರಿಯಾಗಿ. ಮತ್ತು ಚಾಕ್ ಅಬ್ಸರ್ವ್ಸು ಅಷ್ಟೇ, ಫ್ರಂಟು ಅಷ್ಟೇ, ಬ್ಯಾಕು ಅಷ್ಟೇ, ಒಂಚೂರು ಹಾರ್ಡ್ ಅನಿಸುತ್ತೆ. ಬ್ರೇಕ್ ಮಾತ್ರ ಸಖತ್ತಾಗಿ ಹಿಡಿತಾ ಇದೆ ಗುರು. ಬ್ರೇಕಿಂಗ್ ಕಂಟ್ರೋಲ್ ಚೆನ್ನಾಗಿದೆ. ಸೌಂಡ್ ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ನಿಮ್ಗೆ ಓವರಾಲ್ ಲುಕ್ ತೋರಿಸ್ತೇನೆ. RPM ಮೀಟ್ರ್ ಅಂತೂ ಹೊಡ್ಕೊತಾ ಇದೆ ಗುರು. ಥರ್ಡ್ ಗೇರ್ ಎಲ್ಲ 60 ದಾಟಿದ್ರೆ. ಓವರಾಲ್ ಲುಕ್ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ, ನೋಡ್ಬೋದು ನೀವು. ಸೌಂಡ್ ಚೆನ್ನಾಗಿದೆ. ಸುಜುಕಿ ಫಸ್ಟ್ ಟೈಮ್ ಓಡಿಸ್ತಾ ಇದ್ದೀನಿ ಗುರು ಸುಜುಕಿ ಗಾಡಿನ. ನೀವೇನು ನೋಡ್ತಾ ಇದ್ದೀರಾ ಇಂಜನ್ನು, ಇದು 250 cc ಇಂಜನ್ನು, 26 bhp ಪವರು, 22 Nm ಟಾರ್ಕು. ದಿ ಬೆಸ್ಟ್ ಪವರ್ ಅಂತ ಹೇಳ್ತೀನಿ ನಾನು ಈ 250 cc ಇಂಜನಲ್ಲಿ. ಲುಕ್ ವೈಸ್ ನೋಡ್ಬೋದು ನಿಮಗೆ. ಹೆಡ್ಲೈಟ್ ಬಂದುಬಿಟ್ಟು LED ಕೊಟ್ಟಿದ್ದಾರೆ, ಇಂಡಿಕೇಟರ್ಸು ಎಲೋಜನ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಲುಕ್ ವೈಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ. ಅಡ್ವೆಂಚರ್ ಗಾಡಿ ನೋಡ್ಬೋದು ನೀವು. ನಮಗೆ ಇನ್ಸ್ಟ್ರೂಮೆಂಟ್ಸ್ ಕ್ಲಸ್ಟರ್ ಬಂದುಬಿಟ್ಟು TFT ಕೊಟ್ಟಿದ್ದಾರೆ. ನ್ಯಾವಿಗೇಷನ್ನು, ಮೊಬೈಲ್ ಕನೆಕ್ಟಿವಿಟಿ ಎಲ್ಲ ಇರುತ್ತೆ. ಆರಾಮಾಗಿ ಮೆಸೇಜಸ್ ಎಲ್ಲ ನಾವು ಡಿಸ್ಪ್ಲೇಯಲ್ಲಿ ನೋಡ್ಬೋದು. USB ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ, ಅದೊಂದು ಒಳ್ಳೆ ವಿಷಯ. ನಾವು ಮೊಬೈಲ್ ಈಸಿಯಾಗಿ ಚಾರ್ಜ್ ಮಾಡ್ಕೋಬೋದು. ನಮಗೆ ಫ್ಯೂಯಲ್ ಟ್ಯಾಂಕ್ ಬಂದುಬಿಟ್ಟು ಅರೌಂಡ್ ನಮಗೆ 12 ಲೀಟರ್ಸು, 12 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಇರುತ್ತೆ. ಸೀಟ್ಸ್ ಕೂಡ ತುಂಬ ಚೆನ್ನಾಗಿದ್ದಾವೆ, ಕಂಫರ್ಟ್ ಆಗಿರಲಿ, ಫೀಲ್ ಕೂಡ ತುಂಬ ಚೆನ್ನಾಗಿದ್ದಾವೆ. ಟಾಪ್ ಬಾಕ್ಸ್ ಕ್ಯಾರಿಯರ್ ಕೂಡ ಕೊಟ್ಟಿದ್ದಾರೆ, ಇನ್ಕ್ಲೂಡೆಡ್ ಶೋರೂಮ್ ಕಡೆಯಿಂದನೇ ಬರುತ್ತೆ. ಅದೊಂದು ತುಂಬ ಒಳ್ಳೆಯ ವಿಷಯ. ಯಾಕಂದರೆ ಗೇಜ್ ಆಗಿರಲಿ,
ವೆಯ್ಟ್ನ ತಡೆಯೋ ಕೆಪಾಸಿಟಿ ತುಂಬ ಚೆನ್ನಾಗಿರುತ್ತೆ ಶೋರೂಮ್ ಕಡೆಯಿಂದ ಬಂದರೆ. ಕೂಲಿಂಗ್ ಸಿಸ್ಟಮ್ ಬಂದುಬಿಟ್ಟು ನಮಗೆ ಆಯಿಲ್ ಕೂಲ್ಡ್ ಕೊಟ್ಟಿದ್ದಾರೆ, ಅದೊಂಚೂರು ನನಗೆ ಡಿಸಪಾಯಿಂಟ್ ಆಯಿತು. ವಾಟರ್ ಕೂಲಿಂಗ್ ಸಿಸ್ಟಮ್ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ನನ್ನ ಒಪಿನಿಯನ್ನು. ಅದು ಬಿಟ್ಟರೆ ಚೆನ್ನಾಗಿದೆ. ನಿಮಗೆ ರೇರ್ ಶಾಕ್ ಅಬ್ಸರ್ವ್ ಮ್ಯಾನ್ಯುವಲಿ ಅಡ್ಜಸ್ಟಬಲ್ ಇರುತ್ತೆ. ರೇರ್ ಟೈರ್ ಬಂದುಬಿಟ್ಟು 140/70 ಇದೆ. ಫ್ರಂಟ್ ಟೈರ್ ಬಂದುಬಿಟ್ಟು 100/90 ಇದೆ. MRF ಟೈರ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಬಟನ್ಸ್ ಎಲ್ಲ. ಈ ಬೈಕಲ್ಲಿ 3 ಕಲರ್ಸ್ ಅವೈಲೇಬಲ್ ಇದೆ. ಫಸ್ಟ್ ಕಲರ್ ಬಂದುಬಿಟ್ಟು ಯೆಲ್ಲೋ ಕಲರು, ಸೆಕೆಂಡ್ ಕಲರ್ ಬಂದುಬಿಟ್ಟು ಆರೆಂಜು, ಥರ್ಡ್ ಕಲರ್ ಮೈ ಫೇವ್ರೆಟ್ ಬ್ಲ್ಯಾಕ್ ಕಲರು. ಸಕ್ಕತ್ತಾಗಿದೆ ನೋಡೋಕ್ಕೆ ಮಾತ್ರ. ಒಂದ್ಸಲಿ ಬೈಕ್ ಸೌಂಡ್ನ ಕೇಳಿಸ್ಬಿಡ್ತೀನಿ, ಕೇಳಿಸ್ಕೊಂಬಿಡಿ. ಇದ್ರ ಸೀಟ್ ಹೈಟ್ ಬಂದುಬಿಟ್ಟು ಅರೌಂಡು ನಮಗೆ 835 mm. ಸೀಟ್ ಹೈಟ್ ಕಮ್ಮಿ ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನ ತಮ್ಮನೂ ಓಡಿಸ್ತಾ, ಅವನು ಸೇಮ್ ಹಂಗೆ ಹೇಳ್ತಾನೆ ಸೀಟ್ ಹೈಟ್ ಕಮ್ಮಿ ಇದು ಅಂತ. ಇಲ್ಲ ಇದು ಯೂಸ್ಡ್ ಗಾಡಿ ಅಂತ ಚಾಕ್ ಅಬ್ಸರ್ವ್ ಒಂಚೂರು ಕೆಳಗಡೆ ಹೋಗಿದೆ ಅಂತ ಗೊತ್ತಿಲ್ಲ. ಬಟ್ ಶೋರೂಮಲ್ಲಿರೋ ಗಾಡಿ ಅದ್ದಾಗ ಮಾತ್ರ ಸೇಮ್ ಫೀಲೇ ಬಂತು ನನಗೆ. ಬಟ್ ಓಕೆ, ಕನ್ಸಿಡರ್ ಮಾಡ್ಬೋದು 250cc. ಇದ್ರ ಪ್ರೈಸ್ ಬಂದುಬಿಟ್ಟು ನಮಗೆ ಅರೌಂಡು 2,77,000 ಆಗೋದಂತೆ. ಚೆನ್ನಾಗಿದೆ ಇವರು ಬ್ರೇಕಿಂಗ್ ಸಿಸ್ಟಮ್ ಎಲ್ಲ. ಯಾವ ಗಾಡಿ ಅದು? BS6. ಹೈಟ್ ನನಗೆ ಇದು ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಐತೆ. ಡೌನ್ ಮಾಡಿರ್ತೀವಿ ಸರ್. ಹೌದಾ? ಫಸ್ಟ್ ಲಾಂಚ್ ಆಯ್ತಲ್ಲ ಸರ್, ಹಾಂ, ಆ ಟೈಮಲ್ಲಿ ಗಾಡಿ ಸೌಂಡ್ ಕೂಡ ಲೇಟಾಗಿ ಬರ್ತಾ ಇದೆ. ಬಟ್ ಹೊಸ ಗಾಡಿ ಚೆನ್ನಾಗಿರುತ್ತೆ ಅಂತಾನೆ. ಇದೊಂದು ಹಳೆ ಗಾಡಿ ಅಂತ. ನಾನ್ OBD ವರ್ಷನ್ ಅದು. ಹೌದಾ? ಬರ್ತಾರೆ ನಮ್ಮದು E20 OBD ವರ್ಷನ್. ಓಕೆ, ಅದಿನ್ನ ಬೆಟರ್ ಇರುತ್ತೆ ಪರ್ಫಾರ್ಮೆನ್ಸ್. ಅದು ಇಂಜಿನ್ ಸ್ವಲ್ಪ ಸ್ಮೂತ್ ಆಗಿರುತ್ತೆ. ಓಕೆ ಓಕೆ ಓಕೆ. ಅದಕ್ಕೆ ಸೌಂಡ್ ಕೂಡ ನನಗೆ ಒಂಚೂರು ಡಿಫ್ರೆನ್ಸ್ ಹೊಡಿತಾ ಇದೆ. ಟೆಸ್ಟೆಡ್ ಗಾಡಿ ಅಲ್ಲ, ಹಾಂ 11,000 ಕಿಲೋಮೀಟರ್ ಓಡಿ. ಹಾಂ, ಅದೇ ನೋಡಿದೆ. ನೀವು ನಿಮ್ಗೆ ಬೇಕಂದರೆ ಅದನ್ನು ಸ್ವಿಚ್ ಆನ್ ಮಾಡಿ ನೋಡಿ. ಅಲ್ಲೇ ತೊಗೊಳ್ಳಿ, ಪರವಾಗಿಲ್ಲ. ಹಾಂ, ಇದು ಚೆನ್ನಾಗಿದೆ ಸೌಂಡು. ಹಾಂ, ಇದು ಹೈಟು ಡಿಫ್ರೆನ್ಸ್ ಹೊಡಿತೈತೆ. ಇದು ಕಂಪ್ಲೀಟ್ ಡಿಫ್ರೆಂಟ್ ಇದೆ. ಹಾಂ, ಇದು ಚೆನ್ನಾಗಿದೆ ಕಂಪೇರ್ಡ್ ಟು ನಾವು ಟೆಸ್ಟ್ ಡ್ರೈವ್ ಮಾಡಿ. ಇದು ಅಪ್ಡೇಟೆಡ್ ವರ್ಷನ್ ಅಂತ, PS 2 ಇರಬೇಕು. ಇದು ಚೆನ್ನಾಗಿದೆ ಸೌಂಡ್ ಕೂಡ. V-Stromದು ಟೆಸ್ಟ್ ಡ್ರೈವ್ ಮುಗೀತು. ನಿಮ್ಗೆ ಹೆಂಗೆ ಅನಿಸಿದೆಯೋ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಒಂದು ಕೇಳಬೇಕು, ಕ್ಲಾಸಿಕ್ 350 ಯಾರ್ದಾದ್ರೂ ಸೇಲ್ಗಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲ ಪರ್ಸ್ನಲ್ಲಾಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಕ್ಲಾಸಿಕ್ 350 ರಾಯಲ್ ಎನ್ಫೀಲ್ಡು ನಮಗೊಂದು ಗಾಡಿ ಬೇಕಾಗಿದೆ ಅಷ್ಟೇ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮರಿದಿರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ.